ಕರ್ನಾಟಕದಲ್ಲಿ ಮಂಗಳೂರಿಗೆ ಸಂಚಾರಿ ಪೀಠ ಆಗಬೇಕು ಎನ್ನುವ ಒತ್ತಡ ಹಾಗೂ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನುವ ವರದಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕುರಿತು ಪತ್ರವನ್ನು ಮುಖ್ಯ ನ್ಯಾಯಮೂರ್ತಿಗಳು ಬರೆದಂಥ ಸಂಗತಿ ಇವೆಲ್ಲವನ್ನೂ ಗಮನಿಸಿ ನಾನು ಈಗಾಗಲೇ ಒಂದು ಪತ್ರವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ, ಹಿರಿಯ ನಾಯಕರಂಥ ಅರವಿಂದ್ ದೇಶಪಾಂಡೆ ಅವರಿಗೆ, ಲಾ ಮಿನಿಸ್ಟರ್ ಆದಂಥ ಎಚ್.ಕೆ. ಪಾಟೀಲ್ ಅವರಿಗೆ ಮನವಿಯನ್ನು ಕೊಟ್ಟು ಘಟ್ಟದ ಮೇಲಿನ ಪ್ರದೇಶವು ಧಾರವಾಡ ಹೈಕೋರ್ಟ್ಗೆ ತೀರಾ ಸಮೀಪದಲ್ಲಿ ಇದ್ದು 60-70 ಕಿಲೋಮೀಟರ್ ಸಮೀಪದಲ್ಲೇ ಇರೋದರಿಂದ ನಮಗೆ ಮಂಗಳೂರು ನ್ಯಾಯಪೀಠಕ್ಕೆ ನಮ್ಮ ಜಿಲ್ಲೆಯನ್ನು ಸೇರಿಸಿದರೆ ಭಾಳ ದೊಡ್ಡ ಅನ್ಯಾಯ ಆಗುವ ಹಿನ್ನೆಲೆಯಲ್ಲಿ ಘಟ್ಟದ ಮೇಲಿನ ತಾಲೂಕುಗಳನ್ನು ಧಾರವಾಡದಲ್ಲೇ ಮೊದಲಿನಂತೆ ಇರಿಸಿ ಘಟ್ಟದ ಕೆಳಗಿನ ಪ್ರದೇಶವನ್ನು ಮಂಗಳೂರಿಗೆ ಸೇರಿಸೋದಕ್ಕೆ ನಮಗೆ ಯಾವುದೇ ಅಭ್ಯಂತರವಿಲ್ಲ. ಆ ಕಾರಣಕ್ಕಾಗಿ ನಾವು ಈ ಕುರಿತಾದ ಒತ್ತಡವನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ನಾನು ಘಟ್ಟದ ಮೇಲೆ ಎಲ್ಲ ಬಾರ್ ಕೌನ್ಸಿಲ್ಗೂ ಕೂಡ ವಿನಂತಿ ಮಾಡ್ತೇನೆ. ತಾವೆಲ್ಲರೂ ಈ ಕುರಿತು ಮುಖ್ಯ ನ್ಯಾಯಮೂರ್ತಿಗಳ ಗಮನವನ್ನು ಸೆಳೆದು ನನಗಾಗತಕ್ಕಂಥ ತೊಂದರೆಯ ಬಗ್ಗೆ ವಿಶೇಷ ಮುತುವರ್ಜಿಯನ್ನು ವಹಿಸಿ ಘಟ್ಟದ ಮೇಲಿನ ತಾಲೂಕುಗಳು ಧಾರವಾಡ ಪೀಠದಲ್ಲಿ ಉಳಿಯುವಂತೆ ಒತ್ತಾಯಿಸಬೇಕು ಎಂದು ಈ ಮೂಲಕ ವಿನಂತಿ ಮಾಡ್ತೇನೆ. ನಮಸ್ಕಾರ.